545 PSI ಹುದ್ದೆಗಳ ಮಹಾ ಅಕ್ರಮದ ಬಳಿಕವೂ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಮರುಪರೀಕ್ಷೆಗೆ 3 ದಿನ ಬಾಕಿ ಇರುವಾಗಲೇ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಸ್ಫೋಟಗೊಂಡಿದೆ. ಒಂದು ಹುದ್ದೆಗೆ 80 ಕೋಟಿ ಡೀಲ್ ಆರೋಪ ಕೇಳಿ ಬಂದಿದ್ದು PSI ಒಬ್ಬರ ಆಡಿಯೋ ವೈರಲ್ ಆಗಿದೆ. ಇನ್ನು ಪರೀಕ್ಷೆ ಮುಂದೂಡೋದಕ್ಕೆ ಅಭ್ಯರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಅಭ್ಯರ್ಥಿಗಳ ಆಕ್ರೋಶದ ಗಟ್ಟೆ ಹೊಡೆದಿದೆ. ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ. ಘೋಷಣೆಗಳನ್ನ ಕೂಗ್ತಿದ್ದಾರೆ. ನ್ಯಾಯಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ. ಇವರೆಲ್ಲ ಇದೇ ತಿಂಗಳ 23ನೇ ತಾರೀಕು ನಡೆಯಲಿರುವ PSI ಹುದ್ದೆಗೆ ಪರೀಕ್ಷೆ ಬರೆಯಲಿರೋ ಅಭ್ಯರ್ಥಿಗಳು. ಆದ್ರೀಗ PSI ಹುದ್ದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬಂದಿದ್ದು ಪ್ರಾಮಾಣಿಕ ಅಭ್ಯರ್ಥಿಗಳನ್ನ ಆತಂಕದ ಕಡಲಿಗೆ ದೂಡಿದೆ. ಮತ್ತೆ ಸೋರಿಕೆ ಆಯ್ತಾ PSI ಹುದ್ದೆಯ ಪ್ರಶ್ನೆ ಪತ್ರಿಕೆ. ಹಿಂದಿನ ತಪ್ಪಿನಿಂದ ಇನ್ನೂ ಎಚ್ಚೆತ್ತುಕೊಂಡಿಲ್ವಾ ಸರ್ಕಾರ? ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 545 PSI ಹುದ್ದೆಗಳ ನೇಮಕಾತಿಯಲ್ಲಿ ಭಾರಿ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಕ್ರಮ ನಡೆದಿತ್ತು. ಈ ಪ್ರಕರಣದ ತನಿಖೆ ನಡೆದು ಆರೋಪಿಗಳನ್ನ ಬಂಧಿಸಲಾಗಿತ್ತು. ಎಡಿಜಿಪಿ ಅಮೃತ್ ಪಾಲ್ ಅವರೇ ಸಿಐಡಿಯಿಂದ ಬಂಧನಕ್ಕೆ ಒಳಗಾಗಿದ್ರು. ಈ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿ ಮರು ಪರೀಕ್ಷೆಗೆ ಆದೇಶಿಸಲಾಗಿತ್ತು. ಇದೀಗ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಮತ್ತೆ ಅಕ್ರಮದ ವಾಸನೆ ಬಡಿದಿದೆ. ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಡದಿರಲು ಕೆಇಎ ಮೂಲಕ ಪರೀಕ್ಷೆ ನಡೆಸಲು ಮುಂದಾದ್ರೂ ಅವ್ಯವಹಾರ ಕೇಳಿ ಬಂದಿದೆ. 545 PSI ಹುದ್ದೆಗಳಿಗೆ ಜನವರಿ 23ರಂದು ಪರೀಕ್ಷೆ ನಡೆಯಲಿದ್ದು ಇದಕ್ಕೆ 4 ದಿನಗಳ ಮುಂಚೆಯೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಮಾಡಲಾಗಿದೆ. ಡೀಲಿಂಗ್ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಆಡಿಯೋ ವೈರಲ್. ಕರ್ನಾಟಕ ಪೊಲೀಸ್ನ ಗುಪ್ತಚರ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅವರು ಅಭ್ಯರ್ಥಿಯೊಬ್ಬರ ಜೊತೆಗೆ ಫೋನ್ನಲ್ಲಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕುರಿತಂತೆ ಮಾತನಾಡಿರುವ ಆಡಿಯೋ ಕ್ಲಿಪ್ ಲೀಕ್ ಆಗಿದೆ. ಆ ವ್ಯಕ್ತಿಯು ಜನವರಿ 21ರಂದು ನಡೆಯಲಿರುವ ಕಮರ್ಷಿಯಲ್ ಟ್ಯಾಕ್ಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮಾತನಾಡಿದ್ದು ಅದರ ಜೊತೆಯಲ್ಲಿ PSI ಪ್ರಶ್ನೆ ಪತ್ರಿಕೆ ಲೀಕ್ ಬಗ್ಗೆಯೂ ಮಾತನಾಡಿದ್ದಾರೆ ಎನ್ನಲಾಗಿದೆ. ಈಗಲೂ ನೋಡಪ್ಪ ಅಲ್ಲಲ್ಲ ವಿಚಾರ ಹಿಂಗೆ ಇದ್ದಿತ್ತು. ಅವ್ನು ನವೀನ್ ಪ್ರಸಾದ್ ನವೀನ್ ಗೌಡ ನವೀನ್ ಪ್ರಸಾದ್ ಈಗ ಉಳಿಯುದುರ್ಗ ಅಂತಾನೆ ಉಳಿಯುದುರ್ಗ ಅವನೇನ್ ಮಾಡಿದ್ರೆ ಈ ಸವಾಸ ಬೇಡ ಅಂದ್ಬಿಟ್ಟು ಸೆಟ್ಲ್ಮೆಂಟ್ ಆಯ್ತಾನ ನವೀನ್ ಪ್ರಸಾದ್ ಅವ್ರ ಮಾವ ಅವ್ರು ಹೆಣ್ಣು ಕೊಟ್ಟವರಲ್ಲ. ಅವ್ರ ಮಾವ ಸ್ವಲ್ಪ ಈ ಸರ್ಕಾರದ ಚೆನ್ನಾಗ ಅವನು ಜಟ್ಕನೇ ಏನೋ ಇದ್ದಾನೆ ಅವ್ರ ಮಾವ. ಅದಕ್ಕೆ ಅವ್ರ ಮಾವ ಏನು ಮಾಡ್ದ, ಇನ್ನು ಮರ್ಯಾದೆ ಹೊಂದೈತದಲ್ಲ ಇದನ್ನು ಮರ್ಯಾದೆ ಕಳೆದವನೇ ಲವ್ ಮಾಡ್ಕೊಂಡು ಇನ್ನೇನೋ ಅರೆಸ್ಟ್ ಆದರೆ ಏನೇ ಆದರೂ ಇಂಥವ್ರೊಳಿಯ ಅರೆಸ್ಟ್ ಆದರೆ ಅಂತ ನಂತರನೇ ಆಯ್ತದಲ್ವಾ ಅಂದ್ಬಿಟ್ಟು ಅವ್ರ ಮಾವ. PSI ಪರೀಕ್ಷಾರ್ಥಿಗಳ ಪ್ರತಿಭಟನೆ, ತನಿಖೆಗೆ ಒತ್ತಾಯ. 80 ಲಕ್ಷ ರೂಪಾಯಿ ಡಿಮ್ಯಾಂಡ್ ಆರೋಪ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬರ್ತಿದ್ದಂತೆ ಅಭ್ಯರ್ಥಿಗಳು ಚಂದ್ರ ಲೇಔಟ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ರು. PSI ಲಿಂಗಯ್ಯ ವಿರುದ್ಧ ದೂರನ್ನು ಸಹ ದಾಖಲಿಸಿದ್ದಾರೆ. ಈಗ ಹರಿದಾಡುತ್ತಿರುವ ಆಡಿಯೋ ಕ್ಲಿಪ್ನಲ್ಲಿ PSI ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ಪವನ್, ರಜತ್ ಎಂಬುವರ ಹೆಸರುಗಳನ್ನ ಹೇಳಲಾಗ್ತಿದೆ. ಪ್ರಶ್ನೆ ಪತ್ರಿಕೆ ನೀಡಲು, ಪರೀಕ್ಷೆಗೆ ಸಹಾಯ ಮಾಡಲು ಹಾಗೂ ಪೋಸ್ಟಿಂಗ್ಗಳಿಗೆ ಸಹಾಯ ಮಾಡಲು 80 ಲಕ್ಷ ರೂಪಾಯಿ ಬೇಡಿಕೆಯನ್ನು ಅಭ್ಯರ್ಥಿಗಳ ಮುಂದಿಟ್ಟಿದ್ದಾರೆ. ಕೆಲವು ರಾಜಕಾರಣಿಗಳ ಹೆಸರನ್ನು ಆಡಿಯೋ ಕ್ಲಿಪ್ನಲ್ಲಿ ಬಳಕೆ ಮಾಡಲಾಗಿದೆ. ಹೀಗಾಗಿ ಪರೀಕ್ಷೆ ಮುಂದೂಡಲು ಆಗ್ರಹಿಸಲಾಗಿದೆ. 1,60,000 ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ. 23ನೇ ತಾರೀಕು PSI ಎಕ್ಸಾಮ್ಸ್ ಇದೆ. ಅದು KSP ನಡೆಸೋದು, ಇದು CT ಎಕ್ಸಾಮ್ಸು KPSC ನಡೆಸೋವಂಥದ್ದು. 23ನೇ ತಾರೀಕು PSI ಎಕ್ಸಾಮು ಸುಮಾರು 54,000 ಜನ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಈ ಒಂದು ಸಬ್ ಇನ್ಸ್ಪೆಕ್ಟರ್ ಲಿಂಗಯ್ಯ ಅಂತ ಹೇಳಿ 80 ಲಕ್ಷ ದುಡ್ಡು ಕೊಟ್ಟು 80 ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ, ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ, ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ, ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ. ಒಂದು ಆಡಿಯೋ ಅಲ್ಲ, ತುಂಬ 3-4 ಜನ ಜೊತೆ ಮಾಡಿದ್ದಾರೆ. ಆರೋಪಿ ಲಿಂಗಯ್ಯನನ್ನು ವಶಕ್ಕೆ ಪಡೆದು ಸಿಸಿಬಿ ವಿಚಾರಣೆ. PSI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಹಣಕ್ಕೆ ಬೇಡಿಕೆ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದ PSI ಲಿಂಗಯ್ಯರನ್ನ ಸಿಸಿಬಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಒಟ್ಟಾರೆ ಮತ್ತೆ ಬೇಲಿಯೇ ಎದ್ದು ಹೊಲಮೇಯ್ದ ಪರಿಸ್ಥಿತಿ ಸೃಷ್ಟಿಯಾಗಿದ್ದು ಸರ್ಕಾರ PSI ಪರೀಕ್ಷೆ ನಡೆಸುತ್ತಾ ಮುಂದೂಡುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.